ಸುಧೀರ್ ಅವರು ತುಂಬ ನೇರವಾಗಿ ಮಾತಾಡ್ತಾರೆ, ನಿಷ್ಠುರ ಕಟ್ಕೊಳ್ತಾರೆ, ಸಾಕಷ್ಟು ಆಗಿದೆ ಕೂಡ. ಅಂದರೆ ಆ ಸ್ನೇಹ ಇರಲಿ ಅಥವಾ ಇನ್ನೂ ಯಾರೇ ಇರಲಿ, ತನಗನ್ಸಿದ್ದನ್ನು ನೇರವಾಗಿ ಮಾತಾಡೋಂಥವ್ರು. ಇಷ್ಟಕ್ಕೂ ಸುಧೀರ್ ಅವರು ಲೆಫ್ಟು ರೈಟು? ಯಾಕಂದರೆ ನಿಮ್ಮ ಚಿಂತನೆಗಳು, ನಿಮ್ಮ ಸಿದ್ಧಾಂತಗಳು, ನಿಮ್ಮ ಮಾತುಗಳು, ನಿಮ್ಮ ನುಡಿಗಳನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ವರ್ಗಕ್ಕೆ ಸೀಮಿತ ಅಥವಾ ಒಂದು ಸೈಡೆಡ್ ಅಂತ ಅನಿಸುತ್ತೆ ಭಾಳ ಜನಗಳಿಗೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಿಮ್ಮ ಬಗ್ಗೆ ಮಾತಾಡಿರೋದು ಉಂಟು. ಸೊ ಅದಕ್ಕಾಗಿ ನಾನು ನೇರವಾಗಿ ಕೇಳ್ತಿದ್ದೀನಿ, ಲೆಫ್ಟ್ ಆರ್ ರೈಟ್? ಸರ್, ಚಿಂತನೆಗಳು ಏನು ಗೊತ್ತಾ ಸರ್, ಅದು ನಿಮಗೆ ಸಮಾಧಾನ ಮಾಡಬೇಕು. ಮತ್ತು ಸಮಾಜದಲ್ಲಿ ಈಗ ನನಗೆ ಸಿನಿಮಾ ಮಾಡಿದಾಗ ನಾನೊಬ್ಬ ಹಿಂದೂ ಅಂತ ತಗೊಂಡ್ರೆ ನನಗೆ ಹಿಂದೂಗಳೇ ಬಂದು ಅಟ್ಯಾಕ್ ಮಾಡಿದರು. ನಾನು ಏನಂತ ಹೇಳಬೇಕು ಅವಾಗ? ನನಗೆ ಹಿಂದೂಗಳೇ ಬಂದು ಅಟ್ಯಾಕ್ ಮಾಡಿದರು. ಹಿಂದೂ ಕಥೆಗಳನ್ನು ನಾವಿತ್ತು ಈಶ್ವರ, ಕೃಷ್ಣ, ಪರಮಾತ್ಮನ ದೇವರ ಕಥೆಗಳು ಮಾಡಿದಾಗ ಇವ್ರಿಗೇನು ತೊಂದರೆ ಆಗಲ್ಲ. ಯಾಕೆ ನಮ್ಮ ಭೂತಗಳ ಬಗ್ಗೆ ತೊಂದರೆ ಮಾಡಿದಾಗ, ಈಗ ನಮ್ಮಲ್ಲಿ ಟ್ಯಾಬ್ಲೋಗಳಾಗುತ್ತೆ, ಪ್ರೊಸೆಷನಲ್ಲಿ ಟ್ಯಾಬ್ಲೋಗಳು ಬರುತ್ತೆ. ಆಗ ದುರ್ಗಾ ಮಾತೆಯನ್ನು ಟ್ಯಾಬ್ಲೋದಲ್ಲಿ ಹಾಕ್ತಾರೆ, ಮನುಷ್ಯರೇ ವೇಷ ಹಾಕಿರ್ತಾರೆ. ಅದನ್ನೇ ಅಪೋಸ್ ಮಾಡಲ್ಲ. ನನ್ನ ದೈವ ಬರಬಾರ್ದು, ನನ್ನ ಕಲ್ಲುಟ್ಟಿ ದೈವ ಟ್ಯಾಬ್ಲೋದಲ್ಲಿ ಬರಬಾರ್ದಂತೆ, ಅದು ಇವರಿಗೆ ಆಕ್ಷೇಪಣೀಯ. ಯಾಕೆ? ಇಲ್ಲಿ ಲೆಫ್ಟ್ ಟು ರೈಟ್ಗಳಿಗಿಂತಲೂ ನಾವು ಪ್ರಶ್ನೆಗಳನ್ನು ಮಾಡಬೇಕು. ಪ್ರಶ್ನೆಗಳನ್ನು ಮಾಡುವುದು ನಮ್ಮ ಜನ್ಮಸಿದ್ಧ ಹಕ್ಕು. ಓಕೆ, ಇನ್ನೊಬ್ಬನಿಗೆ ಇಂಪ್ರೆಸ್ ಆಗಬೇಕು ಅಂತ ಅಲ್ಲ. ನೀವು ಪ್ರಶ್ನೆಗಳನ್ನು ಮಾಡದೆ ಹೋದರೆ ನಾವು ಒಂಥರ ನಮ್ಮ ತನ್ನ ಕಳ್ಕೊಳ್ತೇವೆ, ಒಂಥರ ನಮ್ಮ ಮನುಷ್ಯ ಇದ್ದು ಸತ್ತಂಗೆ. ನನ್ನ ಸಿಂಪಲ್ ಪ್ರಶ್ನೆ, ಈಗ ಭೂತಕೋಲ ಮಾಡೋದು ಕಾಂತಾರಕ್ಕೆ ಭಾಳಷ್ಟು ಅಬ್ಜೆಕ್ಷನ್ಗಳು ಬಂತು, ಅದರ ಬಗ್ಗೆ ಬೇಕಾದ ಜನ ಮಾತಾಡಿದ್ದಾರೆ. ಭೂತಕೋಲ ಮಾಡಲಿ, ದೈವಗಳನ್ನು ನಾನು ತೋರಿಸೋದು ಅದು ಯಾರ ಒಬ್ಬನ ಸೊತ್ತಲ್ಲ, ಅದು ಎಲ್ರಿಗೆ ಸೇರುವಂಥದ್ದು. ಇವತ್ತು ಗಣಪತಿಯನ್ನು ನಾನು ವೇಷ ಹಾಕ್ಕೊಂಡು ಟ್ಯಾಬ್ಲೋದಲ್ಲಿ ತೋರಿಸ್ಬೋದು, ಮೆರವಣಿಗೆಯಲ್ಲಿ ತೋರಿಸ್ಬೋದು. ನನ್ನ ಕಲ್ಲುಟ್ಟಿ, ನನ್ನ ಪಂಜುರ್ಲಿಯನ್ನು ನಾನು ತೋರ್ಸೋಕೆ ನನಗೆ ಬೇಡವಾ? ತೋರಿಸ್ಬಾರ್ದ? ಆ ದೈವಗಳು ಮಾತ್ರ, ಆರ್ಯರ ದೇವರುಗಳನ್ನು ಮಾತ್ರ ನಾನು ವಿಜೃಂಭಿಸ್ಬೋದಾ? ನನ್ನ ದ್ರಾವಿಡ ದೇವರನ್ನು ನಾನು ತೋರಿಸ್ಬಾರ್ದಾ? ಕರೆಕ್ಟ್. ಈ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ. ಫಸ್ಟ್ ಗಣಪತಿಯನ್ನು ಟ್ಯಾಬ್ಲೋದಲ್ಲಿ ಹೋಗಿ ನಿಲ್ಲಿಸ್ಲಿ, ಸರಸ್ವತಿ ಮಾತೆಯನ್ನು ಟ್ಯಾಬ್ಲೋದಲ್ಲಿ ಹೋಗಿದೆ. ಅಂದರೆ ನಾಟ್ ಸ್ಟ್ಯಾಚ್ಯೂ, ವೇಷ ಹಾಕ್ಕೊಂಡು ಹೋಗ್ತಾರೆ. ಕರೆಕ್ಟ್. ಅಂದರೆ ನಮ್ಮ ಆರಾಧನೆ ಮಾಡುವಂಥ ಇದನ್ನು ನಾವು ಅದರ ಪ್ರತಿರೂಪ ನೋಡ್ತೇವೆ. ಕರೆಕ್ಟ್. ಅಲ್ಲಿ ಖುಷಿ ಇದೆ. ಇದು ಸರ್, ಇದು ಲೆಫ್ಟ್ ರೈಟಿನ ವಿಚಾರ ಅಲ್ಲ ಸರ್, ಇಲ್ಲಿ ಸಿದ್ಧಾಂತಗಳ ವಿಚಾರ ಅಲ್ಲ. ಇಲ್ಲಿ ಬರೀ ಪ್ರಶ್ನೆ ಮಾಡುವಂಥ ಹಕ್ಕು ನಾವು ಕಳ್ಕೋಬಾರ್ದು. ನಾವು ಪ್ರಶ್ನಿಸಬೇಕು, ತಪ್ಪುಗಳನ್ನು ಹೇಳಬೇಕು. ಇವು ತಪ್ಪೇ ಹೇಳಿ ನೋವಾಗ್ತದೆ ಅನ್ನುವಂಥದ್ದು ಬೇಡ. ಹೇಳ್ಬೋದು ತಪ್ಪು ಮಾಡಲಿಕ್ಕೆ ನೋಡ್ಲಿಕ್ಕೆ ಕೋರ್ಟ್ ಇದೆ, ಅದಿದಿಲ್ಲ, ಅದು ಬೇರೆ ವಿಚಾರ.